ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಜ್ಯೋತಿಷ್ಯದ ಅತ್ಯಂತ ಡೈನಾಮಿಕ್ ಅಂಟಾರಲು ಆ ಥರದ ಒಂದು ಶಕ್ತಿಶಾಲಿ ರಾಶಿ ಮೇಷರಾಶಿಯ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ನಮಸ್ಕಾರ. ನಮ್ಮ ಮುಂದಿರುವ ಆಧಾರ ಸಾಮಗ್ರಿಗಳು ಮೇಷರಾಶಿಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡುತ್ತವೆ. ಆದ್ರೆ ನಾವು ಇದನ್ನ ಕೇವಲ ರಾಶಿ ಭವಿಷ್ಯ ಅಂತ ನೋಡ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದೊಂದು ಪರ್ಸನಾಲಿಟಿ ಫ್ರೇಮ್ವರ್ಕ್ ತರ. ಹೌದು ಹೌದು. ಅಂದ್ರೆ ಈಗ ಮಾಯರ್ಸ್ ಬ್ರಿಗ್ಸ್ ಅಥವಾ ಎನಾಗ್ರಾಮ್ ಎಲ್ಲ ಇರುತ್ತಲ್ಲ, ಆ ರೀತಿ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳುವ ಒಂದು ವಿಧಾನ ಅಂತ ನೋಡಬಹುದು. ಖಂಡಿತ. ಇದು ಒಬ್ಬ ವ್ಯಕ್ತಿಯ ಸ್ವಭಾವ, ಅವರ ಶಕ್ತಿ, ಆಮೇಲೆ ಅವರ ದೌರ್ಬಲ್ಯಗಳು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುವ ಒಂದು ನಕ್ಷೆ ಇದ್ದಾಗೆ. ಹೌದು. ಮತ್ತು ನಮ್ಮ ಸೋರ್ಸ್ಗಳು ಮೇಷರಾಶಿಯವರ ಜೀವನ ಪಯಣವನ್ನು ಒಂದು ಹೀರೋನ ಜರ್ನಿ ಅಂತೆ ವಿವರಿಸುತ್ತವೆ. ಅಂದ್ರೆ ಆರಂಭದಲ್ಲಿ ಹೋರಾಟ, ಆಮೇಲೆ ಗೌರವ ಮತ್ತು ಕೊನೆಗೆ ವಿಜಯ. ಸೊ ಈ ಪಯಣದ ಪ್ರತಿ ಹಂತದಲ್ಲೂ ಗ್ರಹಗಳು ಹೇಗೆ ಪಾತ್ರ ವಹಿಸುತ್ತವೆ ಅಂತ ನೋಡೋಣ. ವಿಶೇಷವಾಗಿ 1, 9, 10, 19 ಮತ್ತು 28ನೇ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ? ಯಾಕೆ ಅವರ ಜೀವನದಲ್ಲಿ ಅಷ್ಟೊಂದು ಏರಿಳಿತಗಳು ಕಾಣಿಸ್ತವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಖಂಡಿತ. ಇದೊಂದು ತುಂಬಾನೇ ಕುತೂಹಲಕಾರಿ ವಿಶ್ಲೇಷಣೆ ಆಗಲಿದೆ. ಹಾಗಾದ್ರೆ ಶುರು ಮಾಡೋಣ. ಮೇಷರಾಶಿಯವರ ಈ ಒಂದು ಅಸಾಧಾರಣ ಶಕ್ತಿಯ ಮೂಲ ಯಾವುದು? ಅವರ ವ್ಯಕ್ತಿತ್ವವನ್ನು ಡ್ರೈವ್ ಮಾಡುವ ಆ ಕೋರ್ ಇಂಜಿನ್ ಯಾವುದು? ಇದರ ಉತ್ತರ ಏನಪ್ಪಾ ಅಂದ್ರೆ ಅವರ ಅಧಿಪತಿಯಲ್ಲೇ ಇದೆ, ಮಂಗಳ ಗ್ರಹ. ಜ್ಯೋತಿಷ್ಯದಲ್ಲಿ ಮಂಗಳ ಅಂದ್ರೆ ಸುಮ್ನೆ ಒಂದು ಪ್ಲಾನೆಟ್ ಅಲ್ಲ, ಅದೊಂದು ಎನರ್ಜಿ. ಹೌದು, ಎನರ್ಜಿ. ಹೌದು. ಧೈರ್ಯ, ಆಕ್ಷನ್, ಹೋರಾಟ, ನಾಯಕತ್ವ, ಈ ಎಲ್ಲದರ ಮೂಲ ಮಂಗಳ. ಅದಕ್ಕೆ ಮೇಷರಾಶಿಯವರಲ್ಲಿ ಸ್ವಾಭಾವಿಕವಾಗಿಯೇ ಒಂದು ಹೋರಾಟದ ಕಿಚ್ಚು ಇದ್ದೇ ಇರುತ್ತೆ. ಅದಕ್ಕೆ ಅವರಿಗೆ ಭಯ ಅನ್ನೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಆದ್ರೆ ನೀವು ಹೇಳಿದ ಆ ನಿರ್ದಿಷ್ಟ ದಿನಾಂಕಗಳ ಕಥೆ ಏನು? 1, 9, 10, 19, 28. ಯಾಕೆ ಇವುಗಳಿಗೆ ಇಷ್ಟು ಪ್ರಾಮುಖ್ಯತೆ? ಇಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಜ್ಯೋತಿಷ್ಯ ಕೇವಲ ರಾಶಿಯನ್ನ ನೋಡಲ್ಲ, ಅದು ಹುಟ್ಟಿದ ದಿನಾಂಕದ ಸಂಖ್ಯಾಶಾಸ್ತ್ರವನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಇಲ್ಲಿ ನೋಡಿ, 1, 10, 19, 28 ಈ ಸಂಖ್ಯೆಗಳೆಲ್ಲ ಸೂರ್ಯನ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಓ, ಸೂರ್ಯನ ಶಕ್ತಿ. ಹೌದು. ಸೂರ್ಯ ಅಂದ್ರೆ ರಾಜ, ಅಧಿಕಾರ, ಆತ್ಮವಿಶ್ವಾಸ. ಇನ್ನು 9ನೇ ಸಂಖ್ಯೆ ಇದೆಯಲ್ಲ, ಅದು ನೇರವಾಗಿ ಮಂಗಳನದ್ದು. ಓಕೆ. ಸೊ ಈ ದಿನಾಂಕಗಳಲ್ಲಿ ಹುಟ್ಟಿದ ಮೇಷರಾಶಿಯವರಲ್ಲಿ ಏನಾಗತ್ತೆ ಅಂದ್ರೆ, ಮಂಗಳನ ಧೈರ್ಯದ ಜೊತೆಗೆ ಸೂರ್ಯನ ರಾಜಗುಣ ಸೇರ್ಕೊಳ್ಳುತ್ತೆ. ಅಂದ್ರೆ ಇವರು ಕೇವಲ ಸೈನಿಕರಲ್ಲ, ರಾಜನಂತೆ ಯೋಚಿಸುವ ಸೈನಿಕರು. ವಾವ್! ಆ ನಾಯಕತ್ವ ಮತ್ತು ಹೋರಾಟದ ಗುಣ ಒಟ್ಟಿಗೆ ಬೆರೆತಿರುವುದೇ ಇವರ ಯಶಸ್ಸಿನ ಮೂಲ ಸೂತ್ರ. ಅದಕ್ಕೆ ಸೋರ್ಸಲ್ಲಿ ಶಕ್ತಿ ಡಬಲ್ ಆಗಿರುತ್ತೆ ಅಂತ ಹೇಳಿರೋದು. ರಾಜನಂತೆ ಯೋಚಿಸುವ ಸೈನಿಕ, ಇದು ಅವರ ವ್ಯಕ್ತಿತ್ವಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಹಾಗಾದ್ರೆ ಸೂರ್ಯ ಮತ್ತು ಮಂಗಳ ಇಬ್ರೂ ಸೇರಿ ಇವರಿಗೆ ಒಂದು ರೀತಿ ಸೂಪರ್ ಪವರ್ ಕೊಡ್ತಾರೆ. ಆದ್ರೆ ಪ್ರತಿ ಸೂಪರ್ ಹೀರೋ ಕಥೆಯಲ್ಲೂ ಒಬ್ಬ ವಿಲನ್ ಅಥವಾ ಒಂದು ದೊಡ್ಡ ಚಾಲೆಂಜ್ ಇರ್ಬೇಕಲ್ವಾ? ಇವರ ಜೀವನದಲ್ಲಿ ಆ ಪರೀಕ್ಷೆಗಳನ್ನು ತರುವ ಗ್ರಹಗಳು ಯಾವುವು? ಖಂಡಿತ. ಪ್ರತಿ ಶಕ್ತಿಗೂ ಒಂದು ಸಮತೋಲನ ಬೇಕೇ ಬೇಕು. ಇವರ ಜೀವನದಲ್ಲಿ ಆ ಸಮತೋಲನ ಮತ್ತು ಪರೀಕ್ಷೆಗಳನ್ನು ತರುವ 2 ಮುಖ್ಯ ಗ್ರಹಗಳಿವೆ. ಮೊದಲನೇದು ಶನಿ. ಶನಿ ಅಂದ ತಕ್ಷಣ ಜನ ಸ್ವಲ್ಪ ಹೆದರುತ್ತಾರೆ. ವಿಳಂಬ, ಕಷ್ಟ ಅಂತಾರೆ. ನಿಜವೇ? ಆಕ್ಚುಲಿ ಜ್ಯೋತಿಷ್ಯದಲ್ಲಿ ನಾವು ಇದನ್ನ ಶನಿಯ ಪರೀಕ್ಷೆ ಅಂತ ಕರಿತೀವಿ. ಆದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಡಿಲೇಡ್ ಗ್ರಾಟಿಫಿಕೇಶನ್ ಅನ್ನೋ ಕಾನ್ಸೆಪ್ಟ್. ಓಕೆ. ಮೇಷರಾಶಿಯವರಲ್ಲಿರುವ ಆತುರ ಇದೆಯಲ್ಲ, ಅದಕ್ಕೆ ಪ್ರಕೃತಿ ಹಾಕುವ ಒಂದು ಬ್ರೇಕ್ ಇದು. ಶನಿ ಇವರಿಗೆ ಸಹನೆಯ ಪಾಠ ಕಲಿಸ್ತಾನೆ. ಕಾರ್ಯಗಳಲ್ಲಿ ವಿಳಂಬ ತರಬಹುದು, ಆದ್ರೆ ಅದರ ಹಿಂದೆ ಒಂದು ಉದ್ದೇಶವಿರುತ್ತೆ. ಅಂದ್ರೆ ಸುಲಭವಾಗಿ ಸಿಕ್ಕಿದ್ದು ಉಳಿಯಲ್ಲ, ಕಷ್ಟಪಟ್ಟು ಗಳಿಸಿದ್ದಕ್ಕೆ ಬೆಲೆ ಜಾಸ್ತಿ ಅನ್ನೋ ಜೀವನ ಪಾಠವನ್ನು ಶನಿ ಕಲಿಸ್ತಾನೆ ಅಂತನಾ? ಎಕ್ಸಾಕ್ಟ್ಲಿ. ಶನಿ ಕೊಡುವ ಯಶಸ್ಸು ನಿಧಾನವಾಗಿರ್ಬೋದು, ಆದ್ರೆ ಅದು ತುಂಬಾ ಗಟ್ಟಿಯಾಗಿರುತ್ತೆ, ದೀರ್ಘಕಾಲ ಉಳಿಯುತ್ತೆ. ಶನಿ ಇವರನ್ನು ಕಾಯಿಸಿ, ಹದಗೊಳಿಸಿ ಆಮೇಲೆ ಫಲ ಕೊಡ್ತಾನೆ. ಸರಿ, ಶನಿ ಒಂದ್ ರೀತಿ ಕಠಿಣ ಟೀಚರ್ ಇದ್ದ ಹಾಗೆ. ಇನ್ನೊಂದು ಗ್ರಹ ಯಾವುದು? ಇನ್ನೊಂದು ರಾಹು. ರಾಹು ಶನಿಗಿಂತ ವಿಭಿನ್ನ. ರಾಹು ಅಂದ್ರೆ ಗೊಂದಲ, ಭ್ರಮೆ ಮತ್ತು ಕೆಲವೊಮ್ಮೆ ತಪ್ಪು ದಾರಿಗೆ ಎಳೆಯುವ ಶಕ್ತಿ. ರಾಹುವಿನ ಪ್ರಭಾವ ಹೆಚ್ಚಾದಾಗ ಮೇಷದವರ ಸ್ವಾಭಾವಿಕ ಆತುರ,
ದುಡುಕಾಗಿ ಬದಲಾಗಬಹುದು. ಓ, ಯೋಚಿಸದೆ ದೊಡ್ಡ ರಿಸ್ಕ್ ತೆಗೆದುಕೊಂಡು ನಷ್ಟ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಒಂದು ಕಡೆ ಮಂಗಳ ಮುಂದೆ ನುಗ್ಗುವಂತ ಧೈರ್ಯ ಕೊಡ್ತಾನೆ, ಇನ್ನೊಂದು ಕಡೆ ರಾಹು ಇದೇ ಸರಿದಾರಿ ಅಂತ ಭ್ರಮೆ ಹುಟ್ಟಿಸ್ತಾನೆ. ಹಾಗಾದ್ರೆ ಒಬ್ಬ ಮೇಷರಾಶಿಯ ವ್ಯಕ್ತಿ ಧೈರ್ಯದಿಂದ ಒಂದು ನಿರ್ಧಾರ ತೆಗೆದುಕೊಂಡಾಗ ಅದು ನಿಜವಾದ ಧೈರ್ಯವೋ ಅಥವಾ ರಾಹುವಿನಿಂದ ಉಂಟಾದ ಭ್ರಮೆಯೋ ಅಂತ ಅವ್ರಿಗೆ ಹೇಗೆ ತಿಳಿಯುತ್ತೆ? ಇದು ದೊಡ್ಡ ಗೊಂದಲ ಅಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದೇ ಅವರ ಜೀವನದ ಅತಿದೊಡ್ಡ ಪರೀಕ್ಷೆ. ತಮ್ಮ ಅಂತಃಪ್ರಜ್ಞೆಯನ್ನು ಕೇಳುವುದು, ಅನುಭವಿಗಳ ಸಲಹೆ ಪಡೆಯುವುದು ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಕ್ಷಣ ನಿಂತು ಯೋಚಿಸುವುದು. ಈ ಅಭ್ಯಾಸಗಳು ರಾಹುವಿನ ಪ್ರಭಾವದಿಂದ ಪಾರಾಗಲು ಸಹಾಯ ಮಾಡುತ್ತವೆ. ಇದು ಅವರ ವ್ಯಕ್ತಿತ್ವದ ಎರಡು ವಿಭಿನ್ನ ಮುಖಗಳನ್ನು ತೋರಿಸುತ್ತೆ. ಈಗ ಅವರ ಗುಣಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತನಾಡೋಣ. ನಮ್ಮ ಸೋರ್ಸ್ನಲ್ಲಿ ಒಂದು ಸಾಲು ನನ್ನ ಗಮನ ಸೆಳೆಯಿತು. ದೇವರು ಇವರನ್ನು ಸಾಧಾರಣ ಜೀವನಕ್ಕಾಗಿ ಸೃಷ್ಟಿಸಿಲ್ಲ ಅಂತ. ಇದರ ಅರ್ಥವೇನು? ಇದರರ್ಥ ಅವರಲ್ಲಿರುವ ಅಪಾರ ಶಕ್ತಿ, ಹೋರಾಟದ ಮನೋಭಾವ ಮತ್ತು ನಾಯಕತ್ವದ ಗುಣಗಳು ಸಾಮಾನ್ಯ ಸರಳ ಜೀವನಕ್ಕೆ ಸೀಮಿತವಾಗಲು ಸಾಧ್ಯವಿಲ್ಲ. ಅವರನ್ನು ದೊಡ್ಡ ಸವಾಲುಗಳನ್ನೆದುರಿಸಿ ಏನಾದರೂ ಅಸಾಧಾರಣವಾದದ್ದನ್ನು ಸಾಧಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ. ಆದ್ರೆ ಇದೇ ಶಕ್ತಿ ಕೆಲವೊಮ್ಮೆ ನೆಗೆಟಿವ್ ಆಗಿಯೂ ಕೆಲಸ ಮಾಡತ್ತೆ ಅಲ್ವಾ? ಸೋರ್ಸ್ನಲ್ಲಿ ಅತಿಯಾದ ಕೋಪ, ಅಹಂ, ಸಹನೆಯ ಕೊರತೆ ಬಗ್ಗೆಯೂ ಹೇಳಲಾಗಿದೆ. ಹೌದು, ಖಂಡಿತ. ಪ್ರತಿ ನಾಣ್ಯಕ್ಕೂ ಎರಡು ಮುಖಗಳಿದ್ದಂತೆ. ಅವರಲ್ಲಿರುವ ಮಂಗಳನ ಅಗ್ನಿಯನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅದು ಸಾಧನೆಯ ಕಿಚ್ಚಾಗುತ್ತೆ. ಅದೇ ಅಗ್ನಿ ನಿಯಂತ್ರಣ ತಪ್ಪಿದ್ರೆ ಅದು ವಿನಾಶಕಾರಿ ಕೋಪವಾಗಿ ಹೊರಬರುತ್ತೆ. ಹೌದು, ಅವರ ವೇಗವೇ ಆತುರಕ್ಕೆ ಕಾರಣವಾಗಬಹುದು. ಅವರ ಆತ್ಮವಿಶ್ವಾಸವೇ ಅಹಮಾಗಿ ಬದಲಾಗಬಹುದು. ನಮ್ಮ ಸೋರ್ಸ್ನಲ್ಲಿ ಇನ್ನೊಂದು ವಿಶಿಷ್ಟವಾದ ಒಳನೋಟವಿದೆ. ಈ ಗುಣಗಳೇ ಮೊದಲಿಗೆ ಸಮಸ್ಯೆ, ನಂತರ ಯಶಸ್ಸು ಕೊಡ್ತವೆ ಅಂತ. ಇದು ಕೇಳಲು ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ತಮ್ಮ ಕೋಪವನ್ನೇ ಛಲವನ್ನಾಗಿ ಪರಿವರ್ತಿಸಿಕೊಳ್ಳುವುದು ಅಷ್ಟು ಸುಲಭವೇ? ಇದಕ್ಕೆ ಬಹಳಷ್ಟು ಆತ್ಮ ಅರಿವು ಅಂದ್ರೆ ಸೆಲ್ಫ್ ಅವೇರ್ನೆಸ್ ಬೇಕಲ್ವೇ? ಖಂಡಿತವಾಗಿಯೂ ಸುಲಭವಲ್ಲ. ಇದೇ ಅವರ ಹೀರೋಸ್ ಜರ್ನಿಯ ಹೋರಾಟದ ಹಂತ. ಆರಂಭದಲ್ಲಿ ಅವರ ಕೋಪ ಮತ್ತು ಅಹಂ ಸಂಬಂಧಗಳನ್ನು ಹಾಳು ಮಾಡಬಹುದು, ಅವಕಾಶಗಳನ್ನು ಕೈತಪ್ಪಿಸಬಹುದು. ಆದರೆ ಜೀವನದ ಅನುಭವದಿಂದ ಅವರು ತಮ್ಮ ಈ ಶಕ್ತಿಯನ್ನು ಹೇಗೆ ಚಾನಲೈಸ್ ಮಾಡುವುದು ಅಂತ ಕಲಿಯುತ್ತಾರೆ. ಅವಮಾನವಾದಾಗ ಅದೇ ಕೋಪವನ್ನು ತಮ್ಮ ಗುರಿಯ ಕಡೆಗೆ ತಿರುಗಿಸಿ ಛಲವಾಗಿ ಪರಿವರ್ತಿಸುತ್ತಾರೆ. ಸೋತಾಗ ಅದೇ ಅಹಂ ತಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸುವ ಆತ್ಮವಿಶ್ವಾಸವಾಗಿ ಬದಲಾಗುತ್ತದೆ. ಇದು ರಾತ್ರೋರಾತ್ರಿ ಆಗುವ ಬದಲಾವಣೆಯಲ್ಲ, ಇದೊಂದು ಪ್ರಕ್ರಿಯೆ. ಅದ್ಭುತ. ಹಾಗಾದ್ರೆ ಮೇಷರಾಶಿಯಲ್ಲಿ ಹುಟ್ಟಿದವರೆಲ್ಲರೂ ಒಂದೇ ಥರ ಇರ್ತಾರಾ? ಅಥವಾ ಅವರಲ್ಲೂ ಏನಾದರೂ ಸೂಕ್ಷ್ಮ ವ್ಯತ್ಯಾಸಗಳಿವೆಯೇ? ಆಧಾರಗಳಲ್ಲಿ ನಕ್ಷತ್ರಗಳ ಬಗ್ಗೆಯೂ ಮಾಹಿತಿ ಇದೆಯಲ್ಲ? ಹೌದು, ಇದು ಬಹಳ ಮುಖ್ಯವಾದ ಅಂಶ. ರಾಶಿ ಒಂದೇ ಆದರೂ ನಕ್ಷತ್ರಗಳು ವ್ಯಕ್ತಿತ್ವಕ್ಕೆ ಬೇರೆ ಬೇರೆ ಫ್ಲೇವರ್ ಕೊಡುತ್ತವೆ. ಮೇಷರಾಶಿಯೊಳಗೆ 3 ನಕ್ಷತ್ರಗಳು ಬರ್ತವೆ: ಅಶ್ವಿನಿ, ಭರಣಿ ಮತ್ತು ಕೃತ್ತಿಕಾ. ಅಶ್ವಿನಿ ನಕ್ಷತ್ರದ ಬಗ್ಗೆ ಏನು ಹೇಳಲಾಗಿದೆ? ಅವರ ವಿಶೇಷತೆ ಏನು? ಅಶ್ವಿನಿ ನಕ್ಷತ್ರ ಅಂದ್ರೆ ವೇಗ, ಸ್ಪೀಡ್. ಇವರು ಯೋಚಿಸೋದು ಬೇಗ, ಕೆಲಸ ಮಾಡೋದು ಬೇಗ. ಇವರಲ್ಲಿ ಸಹಾಯ ಮಾಡೋ ಮನೋಭಾವ ಹೆಚ್ಚು. ಇದೇ ವೇಗದಿಂದ ಜೀವನದಲ್ಲಿ ಬೇಗನೆ ಮುಂದೆ ಹೋಗ್ತಾರೆ. ಒಂದು ನಿಮಿಷ, ಈ ವೇಗ ಅಂದರೆ ಪಾಸಿಟಿವ್ ರೀತಿಯಲ್ಲಿ ಬೇಗ ಕೆಲಸ ಮುಗಿಸೋದಾ ಅಥವಾ ನೆಗೆಟಿವ್ ಆಗಿ ಆತುರ ಪಡುವುದಾ? ಆಧಾರಗಳಲ್ಲಿ ಇದರ ಬಗ್ಗೆ ಏನಾದ್ರೂ ಹೇಳಲಾಗಿದೆಯಾ? ಒಳ್ಳೆ ಪ್ರಶ್ನೆ. ಅದು ಎರಡೂ ಆಗ್ಬೋದು. ಇದೇ ಅವರ ಶಕ್ತಿ ಮತ್ತು ದೌರ್ಬಲ್ಯ. ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ಇವರನ್ನು ಮೀರಿಸುವವರಿಲ್ಲ. ಆದರೆ ಆತುರದಲ್ಲಿ ಯೋಚಿಸದೆ ನಿರ್ಧಾರ ತೆಗೆದುಕೊಂಡ್ರೆ ಅಷ್ಟೇ ಬೇಗ ಕೆಳಗೆ ಬೀಳುವ ಸಾಧ್ಯತೆಯೂ ಇರುತ್ತದೆ. ಸರಿ, ಹಾಗಾದ್ರೆ ಭರಣಿ ನಕ್ಷತ್ರದವರ ಬಗ್ಗೆ ಏನು? ಭರಣಿ ನಕ್ಷತ್ರದವರು ಜವಾಬ್ದಾರಿ, ಕಠಿಣ ಪರಿಶ್ರಮ ಮತ್ತು ಸಹನೆಯ ಸಂಕೇತ. ಇವರ ಜೀವನ ನಮ್ಮ ಹೀರೋನ ಜರ್ನಿಯ ಹೋರಾಟದ ಹಂತಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತೆ. ಓ, ಹೇಗೆ? ಜೀವನದ ಆರಂಭದಲ್ಲಿ ಇವರು ಹೆಚ್ಚು ಕಷ್ಟಗಳನ್ನು, ಭಾರವನ್ನು ಹೊರಬೇಕಾಗ್ಬೋದು. ಆದರೆ ಆ ಅನುಭವವೇ ಅವರನ್ನು ವಜ್ರದಂತೆ ಕಠಿಣಗೊಳಿಸುತ್ತೆ. ನಂತರ ತಮ್ಮ ಪರಿಶ್ರಮದಿಂದ ಬಹಳ ದೊಡ್ಡ ಸ್ಥಾನಕ್ಕೆ ಏರ್ತಾರೆ. ಉದಾಹರಣೆಗೆ, ಒಬ್ಬ ಭರಣಿ ನಕ್ಷತ್ರದ ಉದ್ಯೋಗಿಯನ್ನು ತೆಗೆದುಕೊಳ್ಳಿ. ಆರಂಭದ 5-10 ವರ್ಷಗಳು ಅವರು ಬೇರೆಯವರಿಗಿಂತ ಹೆಚ್ಚು ಶ್ರಮ ಪಡಬೇಕಾಗಬಹುದು. ಆದರೆ ಆ ಅನುಭವ ಅವರನ್ನು ಎಷ್ಟು ಗಟ್ಟಿಗೊಳಿಸುತ್ತೆ ಅಂದರೆ 40ನೇ ವಯಸ್ಸಿಗೆ ಅವರು ಆ ಕಂಪನಿಯ ಮುಖ್ಯಸ್ಥರಾಗುವ ಸಾಮರ್ಥ್ಯ ಹೊಂದಿರ್ತಾರೆ. ಮತ್ತು ಕೊನೆಯದಾಗಿ ಕೃತ್ತಿಕಾ ನಕ್ಷತ್ರ. ಕೃತ್ತಿಕಾ ನಕ್ಷತ್ರ ಅಗ್ನಿಯ ಸ್ವರೂಪ. ಇವರಲ್ಲಿ ನಾಯಕತ್ವ, ನೇರ ನುಡಿ ಮತ್ತು ಸತ್ಯದ ಪರ ನಿಲ್ಲುವ ಗುಣ ಹೆಚ್ಚಾಗಿರುತ್ತೆ. ಇವರು ಅನ್ಯಾಯವನ್ನು ಸಹಿಸುವುದೇ ಇಲ್ಲ. ಇದರಿಂದ ಕೆಲವೊಮ್ಮೆ ಇವರು ತುಂಬ ಕಠಿಣ ಸ್ವಭಾವದವರು, ಮುಂಗೊಪ್ಪಿಗಳು ಅಂತ ಅನಿಸ್ಬಹುದು.
ಆದರೆ ಅವರ ಉದ್ದೇಶ ಸರಿಯಿರುತ್ತೆ. ಹೌದು, ಅವರ ಉದ್ದೇಶ ಯಾವಾಗಲೂ ಸರಿಯಿರುತ್ತೆ, ನ್ಯಾಯವನ್ನು ಸ್ಥಾಪಿಸುವುದಾಗಿರುತ್ತೆ. ಈ ವಿವರಣೆಗಳು ವ್ಯಕ್ತಿತ್ವದ ಸೂಕ್ಷ್ಮ ವ್ಯತ್ಯಾಸಗಳನ್ನು ಚೆನ್ನಾಗಿ ತೋರಿಸ್ತವೆ. ಈಗ ಅವರ ಜೀವನದ ಪ್ರಾಯೋಗಿಕ ಅಂಶಗಳ ಕಡೆಗೆ ಬರೋಣ. ವೃತ್ತಿ ಜೀವನ. ಯಾವ ರೀತಿಯ ಕೆರಿಯರ್ ಇವರಿಗೆ ಸೂಕ್ತ? ನಮ್ಮ ಸೋರ್ಸ್ ಪ್ರಕಾರ ಪೊಲೀಸ್ ಅಥವಾ ಸೇನೆ, ಇಂಜಿನಿಯರಿಂಗ್, ಸ್ವಂತ ವ್ಯಾಪಾರ, ರಾಜಕೀಯ ಮತ್ತು ಕ್ರೀಡೆ. ಈ ಕ್ಷೇತ್ರಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ ಅಲ್ವಾ? ಎಲ್ಲದರಲ್ಲೂ ರಿಸ್ಕ್ ಇದೆ, ಸ್ಪರ್ಧೆ ಇದೆ ಮತ್ತು ನಾಯಕತ್ವ ಬೇಕು. ಶಾಂತವಾಗಿ ಕೂತು ಮಾಡುವ 9 ರಿಂದ 5 ಡೆಸ್ಕ್ ಕೆಲಸಗಳಲ್ಲ ಇವು. ಖಂಡಿತ. ಅವರಲ್ಲಿರುವ ಅಗ್ನಿಯನ್ನು ಸರಿಯಾಗಿ ಬಳಸಿಕೊಳ್ಳುವ ಕ್ಷೇತ್ರಗಳಿವು. ಒಬ್ಬ ಮೇಷರಾಶಿಯವರನ್ನು ದಿನವಿಡೀ ಒಂದೇ ಕಡೆ ಕೂರಿಸಿ ಬೇರೆಯವರ ಆದೇಶಗಳನ್ನು ಪಾಲಿಸುವ ಕೆಲಸ ಕೊಟ್ರೆ ಅವರ ಶಕ್ತಿ ವ್ಯರ್ಥವಾಗುತ್ತೆ. ಅವರಿಗೆ ಫ್ರಸ್ಟ್ರೇಷನ್ ಶುರುವಾಗುತ್ತೆ. ಅವರಿಗೆ ಚಾಲೆಂಜ್ ಬೇಕು, ಅಡ್ರಿನಲಿನ್ ರಶ್ ಬೇಕು. ಅದಕ್ಕೆ ಸೋರ್ಸ್ನಲ್ಲಿ ಆದೇಶಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಆದೇಶಗಳನ್ನು ನೀಡುವ ಕೆಲಸಕ್ಕೆ ಇವರು ಹೆಚ್ಚು ಸೂಕ್ತರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಣಕಾಸಿನ ವಿಷಯದಲ್ಲಿ ಅವರ ಸ್ಥಿತಿ ಹೇಗಿರುತ್ತೆ? ಹಣ ಗಳಿಸ್ತಾರಾ, ಉಳಿಸ್ತಾರಾ? ಹಣ ಗಳಿಸುವ ಸಾಮರ್ಥ್ಯ ಇವರಲ್ಲಿ ಹೆಚ್ಚಾಗಿಯೇ ಇರುತ್ತೆ. ಹೊಸ ದಾರಿಗಳನ್ನು ಹುಡುಕುವುದರಲ್ಲಿ, ರಿಸ್ಕ್ ತೆಗೆದುಕೊಂಡು ಹಣ ಮಾಡುವುದರಲ್ಲಿ ಇವರು ಎತ್ತಿದ ಕೈ. ಆದರೆ ಉಳಿತಾಯ ಮಾಡೋದು ಕಷ್ಟ. ಹೌದು, ಹಣವನ್ನು ಉಳಿತಾಯ ಮಾಡುವುದು ಇವರಿಗೆ ಸ್ವಲ್ಪ ಕಷ್ಟ. ಬಂದ ಹಣವನ್ನು ಖರ್ಚು ಮಾಡುವ, ಜೀವನವನ್ನು ಎಂಜಾಯ್ ಮಾಡುವ ಪ್ರವೃತ್ತಿ ಹೆಚ್ಚು. ಆದರೆ ವಯಸ್ಸು ಹೆಚ್ಚಾದಂತೆ ಜವಾಬ್ದಾರಿಗಳು ಬಂದಾಗ ಸ್ಥಿರತೆ ಬರುತ್ತೆ. ಸುಮಾರು 30 ವರ್ಷಗಳ ನಂತರ ಆರ್ಥಿಕವಾಗಿ ಒಂದು ಹಂತಕ್ಕೆ ಬರ್ತಾರೆ. ಪ್ರೀತಿ ಮತ್ತು ವಿವಾಹದ ಬಗ್ಗೆ ಏನು ಹೇಳಲಾಗಿದೆ? ಇವರ ಕೋಪಿಷ್ಟ ಸ್ವಭಾವ ಸಂಬಂಧಗಳಿಗೆ ಅಡ್ಡಿಯಾಗುತ್ತದೆಯೇ? ಇದು ಒಂದು ಸೂಕ್ಷ್ಮ ವಿಚಾರ. ಪ್ರೀತಿಯಲ್ಲಿ ಇವರು ಬಹಳ ಸತ್ಯವಂತರು ಮತ್ತು ಬದ್ಧತೆಯುಳ್ಳವರು. ಒಮ್ಮೆ ಪ್ರೀತಿಸಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಆದರೆ ನೀವು ಹೇಳಿದ ಹಾಗೆ ಅವರ ಕೋಪ ಮತ್ತು ನಾನೇ ಸರಿ ಎಂಬ ಅಹಂ ಸಮಸ್ಯೆಗಳನ್ನು ತರಬಹುದು. ಹೌದು, ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರಬಹುದು. ಹೊಂದಾಣಿಕೆ ಮಾಡಿಕೊಳ್ಳುವುದು ಇವರಿಗೆ ಕಷ್ಟ. ಈ ಕಾರಣದಿಂದ ವಿವಾಹ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಆದರೆ ಸರಿಯಾದ ಸಂಗಾತಿ ಸಿಕ್ಕಿ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಕಲಿತರೆ ಇವರ ದಾಂಪತ್ಯ ದೀರ್ಘಕಾಲ ಬಾಳುತ್ತೆ. ಆರೋಗ್ಯದ ಬಗ್ಗೆ ಏನಾದ್ರೂ ಎಚ್ಚರಿಕೆಗಳಿವೆಯಾ? ಈ ಅಗ್ನಿತತ್ವ ದೇಹದ ಮೇಲೂ ಪರಿಣಾಮ ಬೀರುತ್ತದೆಯಾ? ಖಂಡಿತ. ಜ್ಯೋತಿಷ್ಯದಲ್ಲಿ ಮೇಷರಾಶಿಯು ತಲೆಯನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ತಲೆನೋವು, ಮೈಗ್ರೇನ್, ಅಧಿಕ ರಕ್ತದೊತ್ತಡ ಅಂದ್ರೆ ಬಿಪಿ ಮತ್ತು ಮಾನಸಿಕ ಒತ್ತಡದಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು. ಅವರಲ್ಲಿರುವ ಅತಿಯಾದ ಶಕ್ತಿ ಮತ್ತು ಕೋಪವನ್ನು ಹೊರಹಾಕದೇ ಇದ್ದರೆ ಅದು ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅದಕ್ಕೆ ಪರಿಹಾರವಾಗಿ ನಮ್ಮ ಸೋರ್ಸ್ನಲ್ಲಿ ವ್ಯಾಯಾಮ ಮತ್ತು ಪ್ರಾಣಾಯಾಮವನ್ನು ಶಿಫಾರಸು ಮಾಡಲಾಗಿದೆ. ಇದು ಅವರ ಶಕ್ತಿಯನ್ನು ಚಾನಲೈಸ್ ಮಾಡಲು ಸಹಾಯ ಮಾಡುತ್ತೆ ಅಲ್ವಾ? ಹೌದು. ವ್ಯಾಯಾಮ, ಜಿಮ್, ಓಟದಂತಹ ದೈಹಿಕ ಚಟುವಟಿಕೆಗಳು ಅವರಲ್ಲಿರುವ ಹೆಚ್ಚುವರಿ ಶಕ್ತಿಯನ್ನು ಹೊರಹಾಕಲು ಅತ್ಯುತ್ತಮ ದಾರಿ. ಇನ್ನು ಪ್ರಾಣಾಯಾಮ ಮತ್ತು ಧ್ಯಾನ ಅವರ ಮನಸ್ಸಿನ ವೇಗವನ್ನು ಕಡಿಮೆ ಮಾಡಿ ಶಾಂತಗೊಳಿಸಿ ಕೋಪವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಈ ಎಲ್ಲಾ ಸವಾಲುಗಳನ್ನು ಎದುರಿಸಲು ಆಧಾರಗಳಲ್ಲಿ ಯಾವುದಾದರೂ ಒಂದು ಶಕ್ತಿಶಾಲಿ ಪರಿಹಾರವನ್ನು ಸೂಚಿಸಲಾಗಿದೆಯಾ? ಒಂದು ರೀತಿ ಅವರ ಆಂತರಿಕ ಶಕ್ತಿಯನ್ನು ಸಮತೋಲನಗೊಳಿಸುವ ಟೂಲ್ ತರಹ. ಹೌದು. ಒಂದು ಸರಳವಾದ ಆದರೆ ಬಹಳ ಪರಿಣಾಮಕಾರಿಯಾದ ಪರಿಹಾರವನ್ನು ಉಲ್ಲೇಖಿಸಲಾಗಿದೆ. ಪ್ರತಿ ಮಂಗಳವಾರ ಹನುಮಾನ್ ದೇವರಿಗೆ ಕೆಂಪು ಹೂವಿನೊಂದಿಗೆ ದೀಪವನ್ನು ಹಚ್ಚುವುದು. ಹನುಮಂತ ದೇವರಿಗೆ ಯಾಕೆ? ಹನುಮಂತನೂ ಕೂಡ ಮಂಗಳನ ಶಕ್ತಿಯೇ ಒಂದು ರೂಪ. ಆದರೆ ಅದು ನಿಯಂತ್ರಿತ, ಭಕ್ತಿಯುತ ಮತ್ತು ಸೇವಾ ಮನೋಭಾವದ ಶಕ್ತಿ. ಈ ಪೂಜೆ ಮಾಡುವುದರಿಂದ ತಮ್ಮ ಶಕ್ತಿಯನ್ನು ಹೇಗೆ ಸಕಾರಾತ್ಮಕವಾಗಿ ಬಳಸುವುದು ಎಂಬ ಪ್ರೇರಣೆ ಸಿಗುತ್ತದೆ. ಅದ್ರ ಜೊತೆಗೆ ಒಂದು ಮಂತ್ರವನ್ನೂ ಹೇಳಲಾಗಿದೆ, ಓಂ ಅಂಗಾರಕಾಯ ನಮಃ ಅಂದ. ಹೌದು, ಅಂಗಾರಕ ಅಂದ್ರೆ ಮಂಗಳನ ಇನ್ನೊಂದೆಸರು. ಈ ಮಂತ್ರವನ್ನು 108 ಬಾರಿ ಜಪಿಸುವುದನ್ನು ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ನೋಡಬಹುದು. ಇದು ಅವರ ಒಳಗಿನ ಅಗ್ನಿಯನ್ನು ಶಾಂತಗೊಳಿಸಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಯುವಂತೆ ಮಾಡುವ ಒಂದು ಪ್ರಕ್ರಿಯೆ. ಕೋಪವನ್ನು ಕಡಿಮೆ ಮಾಡಿ ಅಡೆತಡೆಗಳನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ನಾವು ಮೇಷರಾಶಿಯವರ ಜೀವನ ಪಯಣವನ್ನು ಹೇಗೆ ಸಂಕ್ಷಿಪ್ತವಾಗಿ ಹೇಳಬಹುದು? ಆ ಹೀರೋಸ್ ಜರ್ನಿಯನ್ನು ಒಟ್ಟಾರೆಯಾಗಿ ಹೇಗೆ ನೋಡಬಹುದು? ನಮ್ಮ ಆಧಾರಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತವೆ. ಅವರ ಜೀವನವನ್ನು 3 ಹಂತಗಳಲ್ಲಿ ನೋಡಬಹುದು. ಮೊದಲು ಕಷ್ಟ ಮತ್ತು ಹೋರಾಟ, ಎರಡನೇದು ಆ ಹೋರಾಟದಿಂದ ಗಳಿಸಿದ ಗೌರವ, ಮತ್ತು ಕೊನೆಯಲ್ಲಿ ತಮ್ಮ ಗುರಿಯನ್ನು ತಲುಪುವ ವಿಜಯ.
ಅಂದ್ರೆ ಅವರ ಜೀವನದ ಆರಂಭಿಕ ಭಾಗವು ಪರೀಕ್ಷೆಗಳಿಂದ ಮತ್ತು ತಮ್ಮ ದೌರ್ಬಲ್ಯಗಳನ್ನು ಗೆಲ್ಲುವ ಹೋರಾಟದಿಂದ ಕೂಡಿರುತ್ತದೆ. ಹೌದು, ಖಂಡಿತ. ಅವರು ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕು. ತಮ್ಮ ಕೋಪ, ಅಹಂಗಳನ್ನು ನಿಯಂತ್ರಿಸಲು ಕಲಿಬೇಕು. ಈ ಹಂತದಲ್ಲಿ ಅವರು ಸಾಕಷ್ಟು ಪೆಟ್ಟು ತಿನ್ನುತ್ತಾರೆ, ಆದರೆ ಗಟ್ಟಿಯಾಗುತ್ತಾರೆ. ಆಮೇಲೆ ನಂತರ ಅವರ ಪರಿಶ್ರಮ, ಧೈರ್ಯ ಮತ್ತು ನೇರ ನುಡಿಗೆ ಸಮಾಜದಲ್ಲಿ ಗೌರವ ಸಿಗಲು ಶುರುವಾಗುತ್ತೆ. ಮತ್ತು ಅಂತಿಮವಾಗಿ ತಮ್ಮೆಲ್ಲ ಅನುಭವಗಳನ್ನು ಬಳಸಿಕೊಂಡು ಅವರು ವಿಜಯಶಾಲಿಗಳಾಗುತ್ತಾರೆ. ದೇವರು ಇವರನ್ನು ನಾಯಕತ್ವಕ್ಕಾಗಿ ಸಿದ್ಧಪಡಿಸುತ್ತಾನೆ, ಅದಕ್ಕಾಗಿಯೇ ಪರೀಕ್ಷೆಗಳು ಹೆಚ್ಚು ಎಂಬ ಸಾಲು ಇದೆಯಲ್ಲ, ಅದು ಈ ಸಂಪೂರ್ಣ ಪಯಣದ ಸಾರಾಂಶ. ಮತ್ತು ವಿಶೇಷವಾಗಿ 1, 9, 10, 19, 28ನೇ ದಿನಾಂಕಗಳಲ್ಲಿ ಜನಿಸಿದವರು, ಆ ರಾಜನಂತೆ ಯೋಚಿಸುವ ಸೈನಿಕರು, ಅವರ ಪಾತ್ರ ಇದರಲ್ಲಿ ಇನ್ನೂ ದೊಡ್ಡದಿರುತ್ತೆ ಅಲ್ವಾ? ಖಂಡಿತ. ಅವರೊಳಗೆ ಮಂಗಳನ ಶಕ್ತಿ ಮತ್ತು ಸೂರ್ಯನ ತೇಜಸ್ಸು ಎರಡೂ ಇರೋದರಿಂದ ಅವರ ಜವಾಬ್ದಾರಿ ಮತ್ತು ಸಾಮರ್ಥ್ಯ ಎರಡೂ ಹೆಚ್ಚಿರುತ್ತೆ. ಅವರು ಕೇವಲ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಲ್ಲ, ಬೇರೆಯವರನ್ನು ಮುನ್ನಡೆಸುವ, ಸಮಾಜದಲ್ಲಿ ಬದಲಾವಣೆ ತರುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಈ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡುತ್ತಿದೆ. ನಾವು ಚರ್ಚಿಸಿದಂತೆ ಮಂಗಳಗ್ರಹವು ಆಂತರಿಕ ಅಗ್ನಿಯನ್ನು ಮತ್ತು ಶನಿಗ್ರಹವು ಬಾಹ್ಯ ಪರೀಕ್ಷೆಯನ್ನು ಪ್ರತಿನಿಧಿಸುವುದಾದರೆ, ಮೇಷರಾಶಿಯವರ ನಿಜವಾದ ಪಯಣವು ಹೊರಗಿನ ಶತ್ರುಗಳನ್ನು ಅಥವಾ ಸವಾಲುಗಳನ್ನು ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ತಮ್ಮೊಳಗಿನ ಆ ಅಗ್ನಿಯನ್ನು ಸಮರ್ಥವಾಗಿ ನಿರ್ವಹಿಸುವುದರಲ್ಲಿದೆಯಾ? ಬಹುಶಃ ತಮ್ಮ ಕೋಪವನ್ನು ಛಲವನ್ನಾಗಿ, ತಮ್ಮ ಅಹಮ್ಮನ್ನು ಆತ್ಮಗೌರವವನ್ನಾಗಿ ಪರಿವರ್ತಿಸಿಕೊಳ್ಳುವುದೇ ಅವರ ಜೀವನದ ಅತಿದೊಡ್ಡ ವಿಜಯವಾಗಿರಬಹುದು.